1114ನೇ ಇಸ್ವಿಲಿ ಮಹಾರಾಷ್ಟ್ರದ ಒಬ್ಬ ವಜ್ರ ವ್ಯಾಪಾರಿ ಕಟ್ಸ್ಕೊಟ್ಟಿದ್ದು. 1113 ಅಂತ ಹೇಳ್ತಾರೆ. ಮತ್ತೆ 14ರ ನಡುವೆ ಅಲ್ಲಿ ಈ ವಿಗ್ರಹವನ್ನ ಸ್ಥಾಪನೆ ಮಾಡಿದ್ದು. ಚತುಷ್ಕೂಟ ದೇವಸ್ಥಾನ. ಇಲ್ಲಿ ಎಲ್ಲೂ ನಮಸ್ಕಾರ ಮಾಡಂಗಿಲ್ಲ. ಚತುಷ್ಕೂಟ ಹೇರಳವಾಗಿ ವಜ್ರವೈಡೂರು ಹೇರಳವಾಗಿ ಲಾಭ ಆಯಿತು ಅಂತ ತಾಯಿ ಕನಸಿನಲ್ಲಿ ಕಾಣಿಸ್ಕೊಂಡು ಇಲ್ಲಿ ದೇವಸ್ಥಾನ ಗುಡಿ ಕಟ್ಸ್ಕೊಡು ಅಂತ ಆಜ್ಞೆ ಮಾಡಿದ್ಲು. ಹಾಗಾಗಿ ಅಭಿನವ ಕೊಲ್ಲಾಪುರ, ಆಮೇಲೆ ಗದ್ದುಂಬಳ್ಳಿ, ಆಮೇಲೆ ಹೀಗೆ ದೊಡ್ಡ ಗದ್ದವಳ್ಳಿ ಅಂತ ಪುರಾತನ ಕಾಲದ ಹೆಸರನ್ನ ಚೇಂಜ್ ಮಾಡಿ ಗದ್ದುವಳ್ಳಿ ಅಂತ ಹೆಸರಿಟ್ಟಿದ್ದಾರೆ. ಈ ಪೀಠದಲ್ಲಿ ನಾಯಿ ಇದೆ. ಇದರ ಆಳ ನೋಡಿ, ಒಳಗಡೆ ಬಂದು ಆಳ ನೋಡಿ ಸುಮಾರು ಅರ್ಧ ಅಡಿ ಮೇಲಿದೆ ಕಾಣುತ್ತಾ. ಇದನ್ನು ಹಾರೆಯಲ್ಲಿ ಮೀಟಿ ಚೋರರು ಕದ್ಕೊಂಡು ಹೋಗಿದ್ದಾರೆ. ಮುಂದ್ಗಡೆ ಮಹಾದ್ವಾರದ ಮುಖಮಂಟಪ ಏನಿದೆ ಅದೇ ಥರ ಮುಖಮಂಟಪ ಹಿಂದ್ಗಡೆನೂ ಇತ್ತಂತೆ. ಮಳೆ ಬಂದರೆ ಒಂದು ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಬಂದರೆ ನೀವು ಇದನ್ನು ನೋಡಿದರೆ ಇಲ್ಲಿವರೆಗೂ ಬರುತ್ತೆ ನೀರು. ಸೇಮ್ ನದಿ ನೋಡ್ದಂಗೆ ಇರುತ್ತೆ. ಇದು ಒಂದೇ ಒಂದು ಗೋಪುರ, ದ್ರಾವಿಡರ ಶೈಲಿ ಗೋಪುರ. ಇದೆಲ್ಲ ಚಿತ್ರಕಲೆ ಜಾಸ್ತಿ. ದ್ರಾವಿಡರು ಅಂದರೆ ತಮಿಳುನಾಡು. ಇನ್ನೆಲ್ಲ ಗೋಪುರನೂ ಕದಂಬ ನಾಗರ ಶೈಲಿ, ಪಿರಮಿಡ್ ಸ್ಟೈಲು. ಬ್ರಾಹ್ಮಣನಂ ಕೊಂದ ಬ್ರಹ್ಮಾತಿ, ಶಂಕ ಪುಲಿಸ್ ಸ್ಟಾಪು, ಗದ್ದೆ ತಿಂದು ಕಡತಂದಾಯ. ಅಂದರೆ ಕ್ರಿಮಿಕೀಟವಾಗಿ ಪೇಲುಪುಳವಾಗಿ ಜನಿಪರು ಅಂದರೆ ಟಾಯ್ಲೆಟ್ ಒಳಗೆ ಕ್ರಿಮಿಕೀಟವಾಗಿ ಜನಿಸ್ತಾರೆ ಅಂತ ಆಗಿನ ಕಾಲದಲ್ಲಿ ಶಾಸನದಲ್ಲಿ ಬರೆದಿಟ್ಟಿದ್ದಾನೆ.